ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಗಳೇ, ಹೇ ಭೈರವಿ, ಭೈರವಿ ಏನಾಯ್ತು? ಯಾಕೆ ಚೆನ್ನಾಗಿಲ್ವಾ? ತಿನ್ನು. ಏನಿದೆಲ್ಲ ಅಶೋಕ್? ಇಲ್ಲ ಪಾಪ, ಮಗು ಇಷ್ಟಪಟ್ಲಲ್ಲ ಅಂತ ಒಂದು ವಡೆ ತಂದ್ಕೊಟ್ಟೆ ಅಷ್ಟೇ. ಅಲ್ಲಿಗೆ ನೀವೇನ್ ಹೇಳೋದಕ್ಕೆ ಹೊರಟಿದ್ದೀರಾ? ನಿನ್ನಮ್ಮನ್ಗೆ ನಿನ್ ಮೇಲೆ ಒಂಚೂರು ಪ್ರೀತಿ ಇಲ್ಲ, ನೀನ್ ಖುಷಿಯಾಗಿರೋದು ಅವಳಿಗೆ ಇಷ್ಟ ಇಲ್ಲ, ನಾನ್ ಮಾತ್ರ ನಿನ್ನ ಪ್ರೀತಿ ಮಾಡೋದು ಅಂತ ಹೇಳಕ್ ಹೊರಟಿದ್ದೀರಾ ಅಲ್ವಾ? ಅದು ಹಾಗಲ್ಲ ಶಿವಕಾಮಿ, ನಿನ್ಗೆ ಹೇಗೆ ಹೇಳೋದು? ನಿಮ್ಮಮ್ಮನ ಪ್ರೀತಿಗಿಂತ ನನ್ ಪ್ರೀತಿನೇ ದೊಡ್ಡದು ಅಂತ ಇದಕ್ಕಿಂತ ಚೆನ್ನಾಗಿ ಮಗುಗೆ ಯಾರು ತೋರ್ಸ್ಕೊಡಲ್ಲ ಅಶೋಕ್. ನನ್ನ ಉದ್ದೇಶ ನನಗೆ ಜಾಸ್ತಿ ಪ್ರೀತಿ ಇದೆಯಾ ಅಥವಾ ನಿನಗೆ ಜಾಸ್ತಿ ಪ್ರೀತಿ ಇದೆಯಾ ಅನ್ನೋದನ್ನ ಪ್ರೂವ್ ಮಾಡೋದಲ್ಲ. ಮಗು ಖುಷಿಯಾಗಿರ್ಬೇಕು ಅಷ್ಟೇ. ಖುಷಿಯಾಗಿದ್ರೆ ಸಾಕ? ಆರೋಗ್ಯವಾಗಿರೋದ್ ಬೇಡ್ವಾ? ಹಾಸ್ಪಿಟ್ಲಲ್ಲಿ ನಾವಿಬ್ರು ಎಷ್ಟು ಕಷ್ಟಪಟ್ಟಿದೀವಿ ಅನ್ನೋದು ನೆನ್ಪಿಲ್ವಾ ನಿಮ್ಗೆ? ಮತ್ತೆ ಹಾಸ್ಪಿಟ್ಲು, ಆಪರೇಷನ್ ಅಂತಂದ್ರೆ ಆ ಮಗು ದೇಹ ತಡೆಯತ್ತಾ? ನಮ್ಗಾದ್ರೂ ಅದನ್ನ ನೋಡೋ ಶಕ್ತಿ ಇದೆಯಾ ಅಶೋಕ್? ನಾನು ಇನ್ನೇನು ಹೇಳಲ್ಲ ಅಶೋಕ್, ನಿಮ್ಗೆಲ್ಲಾನು ಚೆನ್ನಾಗಿ ಗೊತ್ತಿದೆ. ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡಿ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅಲ್ಲ, ಹಾಗಲ್ಲ ಶಿವಗಾಮಿ, ಅದು ಸರ್, ಏನೇ ಆಗಲಿ ನೀವು ಮಾಡಿದ ತಪ್ಪು ಸರ್. ಅಲ್ಲ ಶಿವಕುಮಾರ್, ನೀವು ಇದನ್ನು ಅರ್ಥ ಮಾಡ್ಕೋತಿಲ್ವಲ್ಲ? ಏನೋ ನನಗನ್ಸಿದ್ದು ನಾನು ಹೇಳಿದ್ದೀನಿ ಸರ್. ಅಪ್ಪ ಸಾರಿ ಅಪ್ಪ, ನನ್ನಿಂದ ಎಲ್ಲರ ಹತ್ರನೂ ನೀನ್ ಬಯಸ್ಕೊಂಡೆ. ಪರವಾಗಿಲ್ಲ ಬಿಡು ಕಂದ, ಅಮ್ಮ ತಾನೇ ಬೈದಿತ್ತು. ಅದು ನಿನ್ನೊಳ್ಳೆದಕ್ಕೆ ಹೇಳ್ತಿದ್ದಾಳೆ. ಅವಳು ನಿನ್ನ ಆರೋಗ್ಯ ನೋಡ್ತಿದ್ದಾಳೆ. ನಾನು ನಿನ್ನ ಖುಷಿನ ನೋಡ್ತಾ ಇದ್ದೀನಿ ಅಷ್ಟೇ. ಎರಡೂ ನಿನಗೆ ಮುಖ್ಯ ಅಲ್ವಾ? ಅಪ್ಪ, ಇನ್ನೊಂದೇ ಒಂದು ವಡೆ ಇದೆ, ತಿನ್ಬಿಡ್ಲಾ? ಆಗಿದಾಗ್ಲಿ, ಜಮಾಯಿಸು.